श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्स्मद्विजयदशमसर्गದ 46ನೇ ಶ್ಲೋಕ. ವರ್ತಸ್ವಾದ್ಯಧಿ ಸರ್ವಂ ದಿವ್ಯೇದಂ ಸೋನಿಶಂ ಸ್ವತಂತ್ರೋ ವಿಷ್ಣುಃ ಉಜ್ಜಾಸಯ ದುಷ್ಟಾನಾಂ ಸಂಸ್ಕುರು ಸಾಧೂನ್ ಗುಣಾಭಿಪೂರ್ಣೋಪ್ಯಗುಣಃ. असमोत्तमो मतोऽसौ श्रियः पतिर्विश्वतो विभिन्नात्मा परमान् प्रकाममर्थान् प्रकाशयामास ಸೇತ್ಯಾದೀನ್. ಅಂದ್ರೆ ಈ ಒಂದು ವಿಚಾರದಲ್ಲಿ 45, 46, 47 ಇದು ಮೂರಕ್ಕೂ ಒಟ್ಟಿಗೆ ವ್ಯಾಖ್ಯಾನವನ್ನ ತಿಳಿಸಿದ್ದಾರೆ. ಅಂದ್ರೆ ಆಚಾರ್ಯರು ವೀಪ್ಸಾಂ ದುರ್ಭವ ಸರ್ವವಿದ್ ಸಭಾಸು ಅನೇಕ ಸಭೆಗಳಲ್ಲಿ ವೇದ ವ್ಯಾಖ್ಯಾನವನ್ನ ಮಾಡಿದ್ರು ಹಾಗೆ ಅಂತ. ಏನು ಉಪನ್ಯಾಸ ಮಾಡಿದರು ಆಚಾರ್ಯರು ಎಲ್ಲ ಸಭೆಗಳಲ್ಲಿ ಹಾಗೆ ಅಂತ ಅದರ ಸಾರವನ್ನ ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಾ ವ್ಯಾಖ್ಯಾ ಇತ್ಯಾದೀನ್ ಪರಮಾನ್ ಉತ್ತಮಾನ್ ಅರ್ಥಾನ್ ಪ್ರಕಾಮಂ ಸಮ್ಯಕ್ ಪ್ರಕಾಶಯಾಮಾಸ. ತಮ್ಮ ವ್ಯಾಖ್ಯಾನದ ಮೂಲಕ ಉತ್ತಮ ವಿಚಾರಗಳನ್ನ ಆಚಾರ್ಯರು ತಿಳಿಸಿಕೊಟ್ರು ಹಾಗೆ ಅಂತ. ಸಾ ವ್ಯಾಖ್ಯಾ ಸಮಯೇ, ಆ ವೇದಾಂತ ಶಾಸ್ತ್ರದಲ್ಲಿ ಮುಖ್ಯತೆಯ ಸರ್ವಶಬ್ದ ವಾಚ್ಯತೆಯ ಪ್ರಸಿದ್ಧೇ. ಪರಮಾತ್ಮ ಏನಾಗಿದ್ದಾನೆ? ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳುತ್ತದೆ, ಬೇರೆಯವರನ್ನು ಹೇಳೋದಿಲ್ಲ ಅಂತಲ್ಲ. ಇಂದ್ರ ಸೂಕ್ತ, ರುದ್ರ ಸೂಕ್ತ ಅಂತೆಲ್ಲ ಇದೆ, ಬೇರೆ ದೇವತೆಗಳನ್ನು ಹೇಳುತ್ತದೆ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ವೇದಗಳು ಕೊಂಡಾಡುತ್ತವೆ ಹಾಗೆ ಅಂತ ಆಚಾರ್ಯರ ಸಿದ್ಧಾಂತ. ಅದನ್ನ ಹೇಳ್ತಾ ಇದ್ರು. ಇದಂ ಚೇತನ ಜಾತಂ ಸಮಯಾಂ ಸಮೀಪೆ, ಈ ಚೇತನರ ಸಮೀಪದಲ್ಲಿ ನತು ತೇನ ಐಕ್ಯಮಾಪನ ಇತಿ ಭಾವನ ವಿದ್ಯತೆ ಸಮಯ ಕಾಲಃ ಯಸ್ಯ ಸಮಯ ತಸ್ಮಿನ್ ಕಾಲಕೃತ ವಿನಾಶಾದಿ ವಿಕಾರರಹಿತ ಇತ್ಯರ್ಥ. ಆ ಪರಮಾತ್ಮನಲ್ಲಿ ಏನಿಲ್ಲ, ಕಾಲ ನಿಮಿತ್ತವಾದ ನಾಶ ಮುಂತಾದ ವಿಕಾರಗಳು ಇರೋದಿಲ್ಲ ಹಾಗೆ ಅಂತ ಅರ್ಥ. ಮನುಷ್ಯರಲ್ಲಿ ಸಾಮಾನ್ಯ, ಮನುಷ್ಯರು ಬೇರೆ ಚೇತನರಲ್ಲಿ ಹೇಗಿದೆಯೋ ಕಾಲಕೃತ ವಿಕಾರ, ಆ ರೀತಿಯಾದ ಒಂದು ವಿಕಾರ ಪರಮಾತ್ಮನಲ್ಲಿ ಇಲ್ಲ ಅಂತ ಸಮರ್ಥನೆ ಮಾಡಿದರು. ಮತ್ತು ಅಯೇ ದೇವೇ ಪರಬ್ರಹ್ಮನಲ್ಲಿ ಅಸಮಯ ಏವಂಬುತೆ ಪರಬ್ರಹ್ಮಣಿ ವರ್ತಮಾನಯ ಅಸಮಯ, ಅಸದೃಶವಾದ ಒಂದು ಸ್ವೇಚ್ಛಾ ವಿಷಯ ಬುದ್ಧಿಯ ನತು ಮಾಯೆಯ ಕಾಲೇ ಕಾಲೇ ನಿರಾಸೇನ ಸಂಹಾರೇನ ಸಹಿತಂ ಸ್ಥಿತ್ವಾ ಪಾಲನೇನ. ಈ ಪರಮಾತ್ಮನ ಇಚ್ಛೆಯಿಂದಲೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದಲೇ ಆಗ್ತದೆ. ಲೋಕಸ್ಯ ಸೃಷ್ಟಿ ಪ್ರವರ್ತತೆ, ಸಂರಕ್ಷಣೆ ಲಯ ಇವುಗಳಿಂದ ಕೂಡಿದ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ. ಇತ್ಯಾದೀನ್ ಪರಮಾನ್, ಉತ್ತಮವಾದ ಅರ್ಥವನ್ನ ವಿಚಾರವನ್ನ ಪ್ರಕಾಮಂ ಪ್ರಕಾಶಯ ಮಾಸ, ಚೆನ್ನಾಗಿ ಉಪದೇಶ ಮಾಡಿದರು. ಸಭೆಗಳಲ್ಲಿ ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣಾಂಬಾದನ್ನ ಉಪದೇಶ ಮಾಡಿದರು ಹಾಗೆ ಅಂತ ಹೇಳ್ತಾ, ಸಾ ವ್ಯಾಖ್ಯಾ ಸ್ವತಂತ್ರ ಸ ವಿಷ್ಣು, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಹಾಗೆ ಅಂತ. ಅತ್ಯಂತ ಸಮೀಪೆ ಹೃದಯ ಗುಹಾಯಾಂ ವರ್ತತೆ, ಬಿಂಬರ ಅಂದ್ರೆ ಜೀವರ ಹೃದಯದಲ್ಲಿ ಬಿಂಬರೂಪದಲ್ಲಿ ಪರಮಾತ್ಮ ಜೀವನ ಸಮೀಪದಲ್ಲಿ ಇದ್ದಾನೆ ಹಾಗೆ ಅಂತ. ಒಂದು ಕ್ಷಣ ಕೂಡ ಬಿಟ್ಟು ಅಗಲೋದಿಲ್ಲ. ಪರಮಾತ್ಮ ಒಳಗೆ ಬಿಂಬನಾಗಿ ಇರುವುದರಿಂದಲೇ ನಾವು ನೋಡೋದು ಕೇಳೋದು ಎಲ್ಲ ವ್ಯಾಪಾರಗಳನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ. ನಮಗೆ ಎಲ್ಲಾ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ ಏನೇನು ಶಕ್ತಿ ಇದೆ ಅದೆಲ್ಲವೂ ದೇವರ ಅಧೀನ, ಆ ಬಿಂಬರೂಪಿ ಪರಮಾತ್ಮನ ಅಧೀನ ಹಾಗೆ ಅಂತ ಉಪನ್ಯಾಸ ಮಾಡಿದ್ರು ಹಾಗೆ ಅಂತ. ಇದಂ ಅನೇನ ಜಗತ ಅನಿಶಂ ಸದಾ ದಿವ್ಯಂ
ಕ್ರೀಡತಿ. ಈ ರೀತಿಯಾಗಿ ಪರಮಾತ್ಮ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವರನ್ನು ಕೂಡ ಅವನು ಸಂಸಾರದಲ್ಲಿ ಚೆನ್ನಾಗಿ ಬಳಲಿಸಿ ತಾನು ಕ್ರೀಡೆಯನ್ನು ಆಡ್ತಾನೆ. ಸಂಸಾರದಲ್ಲಿ ಇಟ್ಟು ಅವರಿಗೆ ಕೆಲವರಿಗೆ ಯೋಗ್ಯರಾದವರಿಗೆ ತತ್ವಜ್ಞಾನ ಭಕ್ತಿಗಳನ್ನು ಕೊಟ್ಟು, ಕೆಲವರಿಗೆ ರಾಜಸ ಬುದ್ಧಿ, ಕೆಲವರಿಗೆ ತಾಮಸ ಬುದ್ಧಿಯನ್ನು ಕೊಟ್ಟು ಪರಮಾತ್ಮ ಲೀಲೆಯಿಂದ ಇವುಗಳನ್ನು ಮಾಡ್ತಾನೆ ಅಂತ ಅರ್ಥ. ತೇಷಾಂ ಹನನಂಚ ತಮಸಿ ಪ್ರಕ್ಷೇಪಣಮೇವ, ಹಾಗೆ ಅಂತ. ದುಷ್ಟಾನ್ ಅಸುರಾನ್ ಉಜ್ಜಾಸಯತಿ. ಸಜ್ಜನರನ್ನ ಜ್ಞಾನಭಕ್ತಿಯಾದಿಗಳನ್ನು ಕೊಟ್ಟು ರಕ್ಷಣೆ ಮಾಡಿದರೆ ದುಷ್ಟರನ್ನ ಧ್ವಂಸ ಮಾಡಿ ತಮಸಿಗೆ ಆಗ್ತಾನೆ ಅಂತ ಪ್ರಚಾರ ಮಾಡಿದರು, ಹಾಗೆ ಅಂತ. ಸಾಧೂನ್ ಮೋಕ್ಷಯೋಗ್ಯಾನ್ ಸಂಸ್ಕೃತೆ ನಿರ್ದುಷ್ಟಾನ್ ಕರೋತಿ. ಮೋಕ್ಷಯೋಗ್ಯರನ್ನ ನಿರ್ದುಷ್ಟರನ್ನಾಗಿ ಮಾಡ್ತಾನೆ. ಸಂಸಾರದಲ್ಲಿ ಇರುವ ತನಕ ಅವರಿಗೆ ದೋಷಗಳು ಅಂಟುಕೊಂಡು ಇದ್ದೇ ಇರುತ್ತದೆ. ಅಜ್ಞಾನಾದಿ ದೋಷಗಳು ಜೀವರಿಗೆ ಇರುತ್ತದೆ. ಅವರನ್ನು ಶುದ್ಧಗೊಳಿಸಿ ಪರಮಾತ್ಮ ಮೋಕ್ಷಕ್ಕೆ ಕರೆದೊಯ್ತಾನೆ, ಹಾಗೆ. ಗುಣಾಭಿ ಪೂರ್ಣೋಪಿ, ಆನಂದಾದಿ ಗುಣ ಸಂಪೂರ್ಣನಾಗಿದ್ದರೂ ಕೂಡ ಅವನು ಅಗುಣ, ಅಂದರೆ ಪ್ರಾಕೃತವಾದ ಗುಣಗಳು ಇಲ್ಲದವ, ಹಾಗೆ ಅಂತ ಇತ್ಯಾದಿ ವಿಚಾರಗಳನ್ನ ಆಚಾರ್ಯರು ಅಲ್ಲಿ ಸಮರ್ಥನೆ ಮಾಡಿದರು. ಇನ್ನು ಸಾ ವ್ಯಾಖ್ಯ, ಮತ್ತೆ ವ್ಯಾಖ್ಯಾನ ಹೇಗಿತ್ತು ಹಾಗೆ ಅಂದ್ರೆ, ಅಸೌ ಶ್ರೇಯಃಪತಿ, ಪರಮಾತ್ಮ ಸಮಶ್ಚ ಉತ್ತಮಶ್ಚ ಸಮೋತ್ತಮವೂ ನ ವಿದ್ಯತೆ. ದೇವರಿಗೆ ಸಮನಾದವರು ಅಂತ ಯಾರಿಲ್ಲ, ದೇವರಿಗಿಂತ ಉತ್ತಮರಾದವರು ಅಂತ ಯಾರೂ ಇಲ್ಲ. ಸಮ ಉತ್ತಮ ರಹಿತನಾದವ ಪರಮಾತ್ಮ, ಸಮಾಧಿಕ ರಹಿತ ಅಂತ ಹೇಳ್ತಾರೆ. ಅಂತ ಪರಮಾತ್ಮ ವಿಶ್ವತಃ ವಿಭಿನ್ನಾತ್ಮ, ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ, ಜೀವ ಜಡಕ್ಕಿಂತ ಭಿನ್ನನಾಗಿದ್ದಾನೆ, ಅತ್ಯಂತ ವಿಲಕ್ಷಣ ಅಂತ ಸ್ವರೂಪವುಳ್ಳವ. ಈ ರೀತಿಯಾಗಿ ಜ್ಞಾತಃ ಸರ್ವದಾ ಸದಾಗಮೈಹಿ ಅಂತ ಪರಮಾತ್ಮ ಸದಾಗಮಗಳಿಂದ, ಋಗ್ವೇದಾದಿ ಸದಾಗಮಗಳಿಂದ ಸದಾ ತಿಳಿಯಲು ಯೋಗ್ಯನಾಗಿದ್ದಾನೆ. ಈ ರೀತಿಯಾದ ಪರಮಾನ್ ಉತ್ತಮಾನ್ ಅರ್ಥಾನ್, ಉತ್ತಮವಾದ ವಿಚಾರಗಳನ್ನ ಪ್ರಕಾಶಯಾಮಾಸ, ಸಭೆಗಳಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ರು, ಹಾಗೆ ಅಂತ ಹೇಳ್ತಾರೆ. ಇನ್ನು 48ನೇ ಶ್ಲೋಕ. ಸಮಾನಯಾ ಯಾನಮಾಸಮಾಯಯ ತತಯಾ ಯಮಾನಯಾ ಸನಾನಾಸಯಾನಯಾತನಾ ಲಲನಾತಯಾ. ಇದಂ ಮಧ್ವಕೃತ ವ್ಯಾಖ್ಯಾನಂ, ಇದಾನಿ ಮಧ್ವಕೃತ ವ್ಯಾಖ್ಯಾನಂ ಸ್ತೌತಿ. ಈ ಒಂದು ಶ್ಲೋಕದಲ್ಲಿ ಮಧ್ವಾಚಾರ್ಯರ ವ್ಯಾಖ್ಯಾನ ಏನು ಹಿಂದೆ ಅದರ ಸಾರವನ್ನು ನೋಡಿದ್ದೀವಿ, ಅದನ್ನ ಹೊಗಳ್ತಾ ಇದ್ದಾರೆ. ಸಮಾನಯ ಯಾ ಅನಮ ಆಸ ಮಾಯಯ ತತಯಾ ಅಯಮ ನಯಾಸನ ನ ಆಸ ಯಾ ನ ಯಾತನ ಅಲಲನ ಅತಯಾ ಇತಿ ಪದಚ್ಛೇದಃ. ಯಾವ ಮಧ್ವಾಚಾರ್ಯರ ವ್ಯಾಖ್ಯಾನ ಇತ್ತಲ್ವಾ, ಅದು ಸಮಾನಯ ಅಂದ್ರೆ ಪ್ರಮಾಣಗಳಿಂದ, ಸಹಿತಯ ಪ್ರಮಾಣಗಳಿಂದ ಕೂಡಿದ್ದು ಅಂತ ಹೇಳ್ತಾರೆ. ಅಂದ್ರೆ ಆಚಾರ್ಯರು ಒಂದು ಮಾತಾಡಿದ್ರೆ ಅದು ಪ್ರಮಾಣ ವಿರುದ್ಧವಾಗಿ ಇರೋದೇ ಇಲ್ಲ. ಎಲ್ಲ ವಾಕ್ಯಗಳು, ಎಲ್ಲ ವಿಚಾರಗಳು ಪ್ರಮಾಣಬದ್ಧವಾಗಿ ಇರೋದು. ತತಯ ಅದರಿಂದ ವ್ಯಾಪ್ತವಾಗಿ ಇರೋದು ಅಂತ ಅರ್ಥ, ಪ್ರಮಾಣಗಳಿಂದ ಕೂಡಿದ್ದಾಗಿರೋದು. ಮಾಯೆಯ ಜಗನ್ಮಿಥ್ಯಾತ್ವ ಸಾಧಿಕೆಯ ಮಾಯಿಶಾಸ್ತ್ರಾತ್ಮಿಕೆಯ ಮಾಯೆಯ ಮಾಯಿಶಾಸ್ತ್ರೇನ ಇತಿ ಭಾವ ಅನಮ ನಮಃ ನಿರಾಕರಣಂ ತೇನ ರಹಿತ ನಿರಾಕರ್ತಂ ಅಶಕ್ಯ ಇತಿ ಯಾವತ್. ಈ ಆಚಾರ್ಯರ ಈ ಸಿದ್ಧಾಂತ ಏನಿದೆ ಅದು ಮಾಯಾವಾದಿಗಳಿಂದ ನಿರಾಕರಣೆ ಮಾಡಲಿಕ್ಕೆ ಅಶಕ್ಯ ಅಂತ ಹೇಳ್ತಾರೆ. ಅಂತಹ ಒಂದು ವ್ಯಾಖ್ಯಾನವನ್ನು ಆಚಾರ್ಯರು ರಚನೆ ಮಾಡಿದರು. ಅಯಮ ಯುಗ್ಮಜ ರಹಿತ ಅಸದೃಶ ಅಂತ ಅರ್ಥ, ಅಸದೃಶವಾದ ವ್ಯಾಖ್ಯಾನ ಇದು. ಯಾಚ ವ್ಯಾಖ್ಯ ನಯಾಸನ ಅಂತಹ ವ್ಯಾಖ್ಯಾನ, ಅದು ನಯ ಅಷ್ಟಾಂಗ ನಯ ಇತ್ಯುಕ್ತೆ ಆಸನಂ ಪೀಠಂ ಯಸ್ಯ ಎಂ ವ್ಯಾಖ್ಯ ಅಷ್ಟಾಂಗ ನಯನೋ ನಯೋಪೇತ ಅಂತ ಹೇಳ್ತಾರೆ. ನಾಸೇತಿ ನ ಬಭೂವ ಕಿಂತು ಬಭೂವ ಇತಿ ಭಾವಃ. ಅಥಥಾ ತದ್ವಿರುದ್ಧಯ ವ್ಯಾಖ್ಯೆಯ ತದ್ವಿರುದ್ಧ ಅಸಾತಯ ಅತಯ ಇತಿ ವಿಗ್ರಹ. ಅಸಾ ಅತೆ ಅತಾಹ ಇತಿ ರೂಪಾಣಿ. ಅಲಲನ ಲಲನಂ ವಿಲಾಸಃ ಹರ್ಷಃ ಇತಿ ಯಾವತ್.
ತೇನ ರಹಿತಾ ಸರ್ವತಾ ಸುಖರಹಿತಾ ಇತಿ ಭಾವಃ ಯಾತನಾ ಅಂಧಂತಮಃ ಕ್ಲೇಶಃ. ಅಂದ್ರೆ ಇದನ್ನ ಅನೇನ ಮಧ್ವಕೃತ ವ್ಯಾಖ್ಯಾನಸ್ಯ ಸುಖ ಸಾಧನತ್ವಂ ಉಕ್ತಂ. ಆಚಾರ್ಯರ ವ್ಯಾಖ್ಯಾನದಿಂದ ಅದು ಸುಖವೇ ಉಂಟಾಗ್ತದೆ. ಸರ್ವತಾ ಭದ್ರಯುಗ್ಮಂ, ಅದನ್ನ ವಿರುದ್ಧ ಮಾಡಿದರೆ ಅದಕ್ಕೆ ತಮಸ್ಸೆ ಆಗ್ತದೆ. ಯಾತನಾ ಅಂಧಂತಮಃ ಕ್ಲೇಶೋ ಭವತಿ. ಅದರಿಂದ ಹರಿವಾಯು ಗುರುಗಳ ವಿರುದ್ಧ, ಅವರ ಶಾಸ್ತ್ರಕ್ಕೆ ವಿರುದ್ಧ ನಾವು ಕಾಯೇನ ವಾಚ ಮನಸ ಮಾಡಬಾರದು. ಅದು ನಮಗೆ ಮಂಗಳ ಅಲ್ಲ. ಮಂಗಳವನ್ನ ಬಯಸುವವರು, ತಮ್ಮ ಶ್ರೇಯಸ್ಸನ್ನ ಬಯಸುವವರು ಹರಿವಾಯು ಗುರುಗಳಿಗೆ ಅನುಗುಣವಾಗಿ ನಡ್ಕೋಬೇಕು. ಕಾಯೇನ ವಾಚ ಮನಸ ಅನುಗುಣವಾಗಿ ನಡ್ಕೋಬೇಕು ಅಂತ ಅದ್ಭುತವಾದ ಆಚಾರ್ಯರ ವ್ಯಾಖ್ಯಾನವನ್ನ ಇದರಲ್ಲಿ ಹೊಗಳಿದ್ದಾರೆ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.